ನಮಸ್ಕಾರ ಸ್ನೇಹಿತರೆ. ನಮ್ಮ ಜನ ಹೊಸ ಬೈಕ್ ಖರೀದಿಸುವಾಗ ಮೊದಲೇನು ನೋಡ್ತಾರೆ? ಮೈಲೇಜ್, ಪವರ್, ಟಾಪ್ ಸ್ಪೀಡ್, ಲುಕ್ಸ್. ಆದರೆ ನಿಮ್ಮ ಜೀವ ಉಳಿಸುವ ಸಾಧ್ಯತೆ ಇರುವ ಒಂದು ಪ್ರಮುಖ ಸೇಫ್ಟಿ ಫೀಚರನ್ನು ಮಾತ್ರ ಹಲವರು ಗಮನಿಸುವುದೇ ಇಲ್ಲ. ಅದೇ ABS. ಹಾಗಾದರೆ ABS ನಿಜವಾಗಿಯೂ ಎಷ್ಟು ಮುಖ್ಯ? ಇದರ ಪ್ರಮುಖ ಅಡ್ವಾಂಟೇಜಸ್ ಏನು? ಇದು ಹೇಗೆ ಕೆಲಸ ಮಾಡ್ತದೆ? ಸಿಂಗಲ್ ಚಾನೆಲ್ ಮತ್ತು ಡ್ಯುಯಲ್ ಚಾನೆಲ್ ABS ನಡುವಿನ ವ್ಯತ್ಯಾಸ ಏನು? ಮತ್ತು ಹೊಸ ಬೈಕ್ ಖರೀದಿಸುವಾಗ ಯಾವ ABS ಆಯ್ಕೆ ಮಾಡಬೇಕು? ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ABS ಎಂದರೇನು? ABS ಅಂದರೆ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್. ಬಹಳಷ್ಟು ಜನ ABS ಇದ್ದರೆ ಬೈಕ್ ಕಡಿಮೆ ದೂರದಲ್ಲಿ ನಿಲ್ಲುತ್ತದೆ ಎಂದು ಭಾವಿಸ್ತಾರೆ. ಆದರೆ ABSನ ಮುಖ್ಯ ಉದ್ದೇಶ ಬೈಕನ್ನು ಬೇಗ ನಿಲ್ಲಿಸುವುದಲ್ಲ. ಬ್ರೇಕಿಂಗ್ ಸಮಯದಲ್ಲಿ ವೀಲ್ ಲಾಕ್ ಆಗದಂತೆ ತಡೆಯುವುದೇ ಇದರ ಮುಖ್ಯ ಕೆಲಸ. ಹಾಗಾದರೆ ವೀಲ್ ಲಾಕ್ ಆದರೆ ಏನಾಗುತ್ತದೆ? ನೀವು ಇಮರ್ಜೆನ್ಸಿನಲ್ಲಿ ಜೋರಾಗಿ ಬ್ರೇಕ್ ಹಾಕಿದಾಗ ವೀಲ್ ಸಂಪೂರ್ಣ ಲಾಕ್ ಆದರೆ ಟೈರ್ ರಸ್ತೆಯ ಮೇಲೆ ಜಾರಲು ಆರಂಭಿಸುತ್ತದೆ. ಇದನ್ನೇ ಸ್ಕಿಡ್ಡಿಂಗ್ ಎಂದು ಕರೆಯುತ್ತಾರೆ. ಒಮ್ಮೆ ಟೈರ್ ಸ್ಕಿಡ್ ಆದರೆ ರೈಡರ್ ಬೈಕ್ ಮೇಲಿನ ಕಂಟ್ರೋಲನ್ನು ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗುತ್ತದೆ. ABS ಹೇಗೆ ಕೆಲಸ ಮಾಡ್ತದೆ? ABSನಲ್ಲಿ ವೀಲ್ ಸ್ಪೀಡ್ ಸೆನ್ಸರ್ಸ್ ಇರುತ್ತವೆ. ಈ ಸೆನ್ಸರ್ಸ್ ವೀಲ್ನ ವೇಗವನ್ನು ನಿರಂತರವಾಗಿ ಗಮನಿಸುತ್ತಿರುತ್ತವೆ. ಯಾವಾಗ ವೀಲ್ ಲಾಕ್ ಆಗುವ ಸಾಧ್ಯತೆ ಕಂಡುಬರುತ್ತದೆಯೋ ABS ಬ್ರೇಕ್ ಪ್ರೆಷರನ್ನು ಕ್ಷಣಾರ್ಧದಲ್ಲಿ ಕಡಿಮೆ ಮಾಡಿ ಮತ್ತೆ ಹೆಚ್ಚಿಸುತ್ತದೆ. ಈ ಪ್ರಕ್ರಿಯೆ 1 ಸೆಕೆಂಡಿಗೆ ಹಲವಾರು ಬಾರಿ ನಡೀತದೆ. ಇದರಿಂದ ವೀಲ್ ಸಂಪೂರ್ಣ ಲಾಕ್ ಆಗುವುದಿಲ್ಲ. ಟೈರ್ ರಸ್ತೆಯೊಂದಿಗೆ ಗ್ರಿಪ್ ಅನ್ನು ಉಳಿಸಿಕೊಳ್ತದೆ. ಹಾಗಾಗಿ ರೈಡರ್ ಬ್ರೇಕಿಂಗ್ ಮಾಡುತ್ತಲೇ ಬೈಕನ್ನು ಕಂಟ್ರೋಲ್ ಮಾಡಬಹುದು. ಇದೀಗ ABSನ ಪ್ರಮುಖ ಅಡ್ವಾಂಟೇಜಸ್ ನೋಡೋಣ. ಮೊದಲನೆಯದು ಕಂಟ್ರೋಲ್. ಇಮರ್ಜೆನ್ಸಿ ಬ್ರೇಕಿಂಗ್ ಸಮಯದಲ್ಲೂ ಬೈಕ್ ಮೇಲೆ ಉತ್ತಮ ನಿಯಂತ್ರಣ ಸಿಗುತ್ತದೆ. ಎರಡನೆಯದು ಸೇಫ್ಟಿ. ಮಳೆ, ಮರಳು ಅಥವಾ ಸ್ಲಿಪರಿ ರೋಡ್ಗಳಲ್ಲಿ ವೀಲ್ ಲಾಕ್ ಆಗುವ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದು ಕಾನ್ಫಿಡೆನ್ಸ್. ಪ್ಯಾನಿಕ್ ಬ್ರೇಕಿಂಗ್ ಮಾಡಿದಾಗಲೂ ರೈಡರ್ ಹೆಚ್ಚು ಆತ್ಮವಿಶ್ವಾಸದಿಂದ ಬೈಕನ್ನು ನಿಯಂತ್ರಿಸಬಹುದು. ಈಗ ಸಿಂಗಲ್ ಚಾನೆಲ್ ಮತ್ತು ಡ್ಯುಯಲ್ ಚಾನೆಲ್ ABS ನಡುವಿನ ವ್ಯತ್ಯಾಸ ನೋಡೋಣ. ಸಿಂಗಲ್ ಚಾನೆಲ್ ABS ಕೇವಲ ಫ್ರಂಟ್ ವೀಲ್ ಮೇಲೆ ಮಾತ್ರ ಕೆಲಸ ಮಾಡುತ್ತದೆ. ರಿಯರ್ ವೀಲ್ನಲ್ಲಿ ABS ಇರುವುದಿಲ್ಲ. ಡ್ಯುಯಲ್ ಚಾನೆಲ್ ABS ಫ್ರಂಟ್ ಮತ್ತು ರಿಯರ್ ಎರಡೂ ವೀಲ್ಸ್ ಮೇಲೆ ಕೆಲಸ ಮಾಡುತ್ತದೆ. ಆದ್ದರಿಂದ ಇಮರ್ಜೆನ್ಸಿ ಬ್ರೇಕಿಂಗ್ ಸಮಯದಲ್ಲಿ ಹೆಚ್ಚು ಸ್ಟೆಬಿಲಿಟಿ ಮತ್ತು ಹೆಚ್ಚಿನ ಸೇಫ್ಟಿ ಸಿಗುತ್ತದೆ. ಹಾಗಾದರೆ ಯಾವುದು ಉತ್ತಮ? ನೀವು ಹೊಸ ಬೈಕ್ ಖರೀದಿಸುತ್ತಿದ್ದರೆ ಸಾಧ್ಯವಾದರೆ ಡ್ಯುಯಲ್ ಚಾನೆಲ್ ABS ಇರುವ ಮಾಡೆಲ್ ಆಯ್ಕೆ ಮಾಡುವುದು ಉತ್ತಮ. ಏಕೆಂದರೆ ಅದು ಹೆಚ್ಚಿನ ರೈಡಿಂಗ್ ಕಂಡೀಷನ್ಸ್ಗಳಲ್ಲಿ ಹೆಚ್ಚು ಸುರಕ್ಷತೆಯನ್ನು ಒದಗಿಸುತ್ತದೆ. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ABS ಇದ್ದರೆ ಆಕ್ಸಿಡೆಂಟ್ ಆಗುವುದೇ ಇಲ್ಲ ಎಂದು ಭಾವಿಸಬೇಡಿ. ABS ಫಿಸಿಕ್ಸ್ ಅನ್ನು ಬದಲಾಯಿಸುವುದಿಲ್ಲ. ಅದು ನಿಮ್ಮ ಸ್ಪೀಡನ್ನು ಕೂಡ ಕಡಿಮೆ ಮಾಡುವುದಿಲ್ಲ. ಸರಿಯಾದ ಸ್ಪೀಡ್ನಲ್ಲಿ ರೈಡ್ ಮಾಡುವುದು, ಹೆಲ್ಮೆಟ್ ಧರಿಸುವುದು ಮತ್ತು ಟ್ರಾಫಿಕ್ ರೂಲ್ಸ್ ಪಾಲಿಸುವುದು ಅಷ್ಟೇ ಮುಖ್ಯ. ABS ನಿಮ್ಮ ಬೈಕ್ ಮೇಲಿನ ಕಂಟ್ರೋಲನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುವ ಒಂದು ಪ್ರಮುಖ ಸೇಫ್ಟಿ ಫೀಚರ್ ಅಷ್ಟೇ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ರೈಡಿಂಗ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂತಹ ಬೈಕ್ ನಾಲೆಜ್ ಮತ್ತು ಮೇಂಟೆನೆನ್ಸ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಬೈಕ್ ಟಾಪಿಕ್ ಜೊತೆಗೆ ಭೇಟಿಯಾಗೋಣ. ಅಷ್ಟರವರೆಗೆ ರೈಡ್ ಸೇಫ್, ರೈಡ್ ಸ್ಮಾರ್ಟ್. ಧನ್ಯವಾದಗಳು.